ನಿಧಾನ ಕೊಡಿ, ಮೊದಲೇ ಲಿವರ್ ಹಾಳಾಗಿದೆ. ಗುರು ಸರ್ ಬಾಬಾ ಆಯ್ತು ತಗೊಂಡ. ಅಲ್ಲಿ ನಿರಂಜನ್ ನನ್ನ ನೋಡಿ ಎಷ್ಟು ಬೇಡ ಕಣಪ್ಪ. ಹೋಗ್ಬರ್ತೀಯ ಅಲ್ಲಿ ಬಂದು ಕಾಲ್ ಮಧ್ಯೆ ಎತ್ತು ಬಿಡ್ಲಿ ಅವನು. ಅಲ್ಲಿಂದ ಆಶೀರ್ವಾದ. ಇವಾಗ ಏನ್ ತಾಳಿ ಕಟ್ತೀಯ ಇಲ್ಲಪ್ಪ? ನಿಧಾನ ಮಗನೇ. ಸರಿ 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 ಓಕೆ. ಓಂ ರಿಕ್ಷಾಯ ನಮ ಗುರುವಾಯ ನಮ ಓಂ ನಿರಂಜನಾಯ ನಮ. ಗಟ್ಟಿ ಬೇಡ ಗಟ್ಟಿ ಬೇಡ. ಬಡಿ ಪಾರ್ತ್ ಹಾ ಕಟ್ಟಿಸ್ಲಪ್ಪ. ಕಟ್ತೀಯ ಇವಾಗ? ಸರಿ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ. ಕಟ್ಟ ತಾಳಿ. ಯಾಕೆ ಬಡಿದ್ಯಾ? ಅಣ್ಣ ಬಡಿಬೇಡ ಅಂದವನೇ. ಗಟ್ಟಿ ಮೇಳ ಕಣ ಇದು. ಬಡಿರ ಬಡಿಬೇಡ ಅಂತ ಹೇಳಿಲ್ಲ, ಅವ್ನು ಮೆಟ್ ತಂದವನೇ. ಗಟ್ಟಿ ಮೇಳದಲ್ಲಿ ಹೊಡಿದ ಇನ್ಯಾವ ಬಡಿತಿರ್ಲ. ಹೊಡೆಯಪ್ಪ ನಂಗೆ. ಆಶೀರ್ವಾದ ಮಾಡಿ ಅಂದ್ರೆ ಇದಕ್ಕೆ ಅಪ್ಪ ತಾಳಿ ನನ್ಗೆ ಯಾಕಪ್ಪ ಕಟ್ದೆ? ಅವ್ನು ಬರ್ತಾ ಈಗ ಏನ್ ಮಾಡೋ ಪ್ರಯತ್ನ? ಅಪ್ಪ ನಾನು ಯಾರಿಗೆ ಕಟ್ಟಂತ ನೀನು ಯಾರಿಗೆ ಕಟ್ಟಿದ್ದಿ? ಏನ್ ಮಾಡಿದ್ಯಾ ಗೊತ್ತೇನಪ್ಪ ನೀನು? ಕಟ್ಟು ಅವಳಿಗೆ ಕಟ್ಟು. ಹಾಕ್ಸತ್ತ ಹಾಕ್ರಪ್ಪ. ಆಶೀರ್ವಾದ ಮಾಡ್ರಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ. ಅಂತೂ ಇಂತೂ ಆಯ್ತು. ಮದುವೆ ಮುಗ್ದಿದೆ, ಇದೆಲ್ಲ ತಗೊಂಡು ಹೋಗ್ರು. ಶ್ಯಾಮೇಂದ್ರ ಮುಂದ್ ತಗೊಂಡವ್ರ ಇದನ್ನ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹಲೋ. ಪೇಮೆಂಟ್ ಕೊಡಪ್ಪ, ಹೋಗ್ಬೇಕು. ಮದ್ವೆ ಮುಗಿದ ಮೇಲೆ ಯಾವನ್ ಪೇಮೆಂಟ್ ಕೊಡ್ತಾನ? ಆಗಲ್ಲ. ಏನ್ ಮಾತಾಡ್ತಾ ಇದ್ಯಾ? ಏನ ನಿಂದು? ಅಣ್ಣ ಬಂದ ಅಣ್ಣ. ಪೇಮೆಂಟ್ ಕೊಡ್ತೀಯ ಇಲ್ಲೋ? ಕೊಡಲ್ಲ ಕಣ. ಅವಾಗೇನೋ ಅಂದೆಲ್ಲ ಏನೋ 3 ವರ್ಷ ಮರ್ಯಾದೆ ಕೊಟ್ಟು ರೋಲ್ ಕೊಟ್ಟಿನಿ ಅಲ್ಲ. ಅವಾಗೇನೋ ಅಂದೆಲ್ಲ ಏನೋ. ಅಲ್ಲ ಇರ್ಲಿ ಬಿಡ, ಇರ್ಲಿ ಬಿಡ. ಅವ್ನು ಇನ್ನೊಬ್ಬ ಇದ್ದಲ್ಲ, ಕರಿಯವನ್ನ. ಅಪ್ಪ ಕರಿಯವನ್ನ. ಯಾರು ಅವ್ನು ಇನ್ನೊಬ್ಬ ಇದ್ದ. ಅಣ್ಣ ಇದು ಇದ್ದದಲ್ಲ ಇದ್ರಲ್ಲ. ಖಾಲಿ ಬಿಡ್ತೀನಿ, ಹೋಗು. ಪೇಮೆಂಟ್ ಕೊಡು. ಪೇಮೆಂಟ್ ಕೊಡ್ತೀನಿ, ನೀವು ಹೋಗಿರಿ, ಹೇಳ್ತೀನಿ, ಬರ್ತೀನಿ. ಏನೋ ಪೇಮೆಂಟ್ ಕೊಡಲ್ಲ ಅಂತ. ಅಣ್ಣ ಪೇಮೆಂಟ್ ಕೊಡಲ್ಲ ಅಂತ ಹೇಳಿ ಡೇಟ್ ಹೊಡೆಯೋಣ. ಪೇಮೆಂಟ್ ಕೊಡಲ್ಲ ಗುರು. ಅಣ್ಣ ಏನಂದಿಲ್ಲ ನಂಗೆ ಹೊಡಿತ. ಅಣ್ಣ ಅವನ ಹತ್ರ ಪೇಮೆಂಟ್ ಹೆಂಗ್ ವಸೂಲಿ ಮಾಡ್ಕೋಬೇಕಂತ ನಂಗೆ ಗೊತ್ತು. ನಡಿ ನೀನು. ಅಪ್ಪ ಕೊಡಲ್ವಾ? ಹೊರಗಡೆ ಹೋಗಿ ಹುಲಿ ಮದುವೆ ಮಾಡಿಸಿದ್ದೆ ಅಂತ ಹೇಳು. 40 ಆರ್ಡ್ರು ಜಾಸ್ತಿ ಬತ್ತ ಹೋಗಲ್ಲ. 40 ಆರ್ಡ್ರು. ಅಪ್ಪ ದೇವ್ರೇ, ಈ ನನ್ನ ಮಗನ್ನ ನೋಡ್ಕೊಳಪ್ಪ. ನೋಡ್ಕತಾನ ಹೋಗಲ್ಲ. ಅಣ್ಣ ನಿಜವಾಗ್ಲೂ ಸಾಫ್ಟ್ವೇರಾ? ನೀವು ಸಾಫ್ಟ್ವೇರ್ ತುರ್ಕುರೆ ಹೋಗಲ್ಲ. ಅದ್ಭುತವಾಗಿ ಮದುವೆ ಮಾಡಿಸಿದ್ದೀನಿ. ನಾನು ಪೇಮೆಂಟ್ ಕೊಟ್ರೆ ಹೋಗ್ತೀನಪ್ಪ. ಆನ್ಲೈನಲ್ಲಿ ಕಳಿಸ್ತೀನಿ, ಹೋಗಿ ಆಶೀರ್ವಾದ ಮಾಡ್ರಿ. ನಾನು ಆನ್ಲೈನಲ್ಲೇ ಮಾಡ್ತೀನಿ ಬಿಡು. ಏನೇ ಹೇಳಿ, ಇವತ್ತು ನಮ್ಮ ಫಸ್ಟ್ ನೈಟು. ಆಲ್ರೆಡಿ ಸುಸ್ತಾಗಿನಿ, ಕೈಲಾದಷ್ಟು ನೋಡೋಣ ಬಾ. ಕೇಳೋಣ ಇಲ್ಲಿ ಹುಲಿ ಕಾರ್ತಿಕ್ ಅವ್ರ ಮನೆ ಆದ್ರಮ್ಮ. ಹಲೋ, ನಾಯಿ ಕಾರ್ತಿಕ್ ಅವ್ರ ಮನೆ. ಅಣ್ಣ ಅದೇ ಅಂತೆ ಅಣ್ಣ. ಸೀದಾ ಹೋಗಿ ಬಲ್ಗಡೆ. ಅಣ್ಣ ಅವನೇನು ಪೇಮೆಂಟ್ ಕೊಡಲ್ಲ ಅಂತಲ್ಲ, ಏನ್ ಮಾಡೋದು? ಹೆಂಗಿದ್ರು ಅವ್ನ ವೀಕ್ನೆಸ್ ಗೊತ್ತಲ್ಲ ಅಣ್ಣ. ಶುರು ಮಾಡಂಗಾದ್ರೆ ಅದ್ ಹೆಂಗ್ ಫಸ್ಟ್ ನೈಟ್ ಮಾಡ್ಕೊತಾನ ನಾನು. ಇದು ಸ್ಟಾರ್ಟ್ ಮಾಡಿ ಪಾಪ. ಎದುರುಬೇಡ. ಮದುವೆ ಮನೇಲಿ ನನ್ನ ಮಕ್ಕಳು ಬಡ್ದಿದ್ರಲ್ಲ, ಕಿವಿಲಿ ಹಂಗೆ ಗೊಯ್ ಅಂತೈತೆ. ತೊಂದ್ರೆ ಇಲ್ಲ, ಬಾಬಾ. ತಳೆದುಕೊಳ್ಳಲು
ಈ ನನ್ನ ಮಕ್ಕಳು ಇಲ್ಲೆಲ್ಲ ಬಂದ್ಬಿಟ್ರೆ ಹೆಂಗೆ? ತಿರುವುದನೆ ಪಡೆದು ತಿರುಗಿ ಕಳೆದುಕೊಳ್ಳಿ. ಏನ್ರಿ ಬಾಗ್ಲಿಂದ ಏನ್ರಿ ಏನೇ ಮದ್ವೆ ಮನೆಯಲ್ಲಿ ತಾಳಿ ಕಟ್ಟುವಾಗ ನನಗ್ ಬದಲು ಬೇರೆಯವ್ರಿಗೆ ಕಟ್ಟಿದ್ರಿ. ಇಲ್ಲಿ ಹುಷಾರಿ ಕಣ್ರಿ. ಮತ್ತೆ ಯಾಕೋ ಇಲ್ಲಿ ಬಂದ್ರಿ? ನಮ್ ಬಾಸ್ ಹತ್ರ ಮತ್ತೆ ಏನಪ್ಪ ಸೂರಿ, ಪೇಮೆಂಟ್ ಕೊಡಪ್ಪ. ಪೇಮೆಂಟ್ ಬಂದ್ ಕೊಡ್ತೀನಿ. ಬಂದ್ ಕೊಡಲ್ವೇನೋ? ಕೊಡ್ತೀನಿ ತಡಿ. ನಿಲ್ಸಪ್ಪ. ಅಯ್ಯಯ್ಯೋ ಅಳಿಯಂದ್ರೆ ಯಾಕಯ್ಯ ನನ್ನ ಅಳಿಯನ್ಗೆ ಇಷ್ಟೊಂದು ತೊಂದ್ರೆ ಕೊಡ್ತಾ ಇದ್ಯಾ? ಮಾವ ನಿನ್ನ ಅಳಿಯ ಸತ್ಗೆ ತಗೋಬಿಟ್ನೆ ಹೆಂಗೋ ಅಂತ ಚೆಕ್ ಮಾಡ್ತೀನಿ ಇದು. ಹೆಂಗೆ? ಯಾಕಪ್ಪ ನನ್ನ ಅಳಿಯಂಗೆ ಇಷ್ಟೊಂದು ತೊಂದ್ರೆ ಕೊಡ್ತಾ ಇದ್ಯಾ? ಪೇಮೆಂಟ್ ಕೊಟ್ಟಿದ್ದಾನ ಅವನು. ಅಯ್ಯೋ ನಿನ್ ಪೇಮೆಂಟ್ಗೆ ಇಷ್ಟು ಎಷ್ಟಯ್ಯ ಕೊಡ್ಬೇಕು? 29 ರೂಪಾಯಿ. 29 ರೂಪಾಯ? ನಿನ್ ಮೂತಿಗೆ 2000 ರೂಪಾಯಿ ಇಟ್ಕೊಂಡ್ ರೈಟ್ ಹೇಳು. ಅಣ್ಣನ ಮದುವೆ ಬಂದಿದ್ದಕ್ಕೆ 2000 ರೂಪಾಯಿ ಸಿಕ್ಕೈತೆ. 2 ಟಕ್ರ ಬ್ಯಾಡ ಕಣ್ರಪ್ಪ, ಅವ್ನ್ ಗತಿ ಏನಾಗ್ಬೇಕು? ಏನಾದದು? ಅಣ್ಣ ಕಾಸು ಕೊಟ್ಟಿರೋ ಖುಷಿಗೆ ಡೇಟ್ ಹಾಕ್ಲೇಬೇಕು ನಾನು. ಇನ್ನು 2 ಡೇಟ್ ಹಾಕ್ತೀರಂದ್ರ? ಇಷ್ಟೊತ್ತಾದ್ರೂ ಮಲ್ಕೋತಲ್ಲ ನನ್ನ ಮಕ್ಕಳು. ಆದದ್ದಾಗ್ಲಿ ಇವತ್ತು ಕ್ಯಾಚ್ ಹಾಕಲೇಬೇಕು. ಬರ್ರೋ, ಅದೆಷ್ಟು ಜನ ಬರ್ತೀರಾ? ಅಯ್ಯೋ ಯಾರು ಇಲ್ಲ. ನನ್ನ ಮಗ ಸೀನ್ದಾಗ ಆಗ್ತಾವನೆ. ಭ್ರಮೆ ಸಾಕ ತಗೋಣೆ. ಹಲೋ, ಈಗ ಯಾಕೆ ಬಂದೆ? ಅಲ್ಲಿ ನೀರಿರ್ಲಿವಲ್ಲ, ತಗೊಂಡೋಗೋದ ಅಂತ ಬಂದೆ. ನೀನು ಅವನು ನೀರ್ ಕೇಳಕ್ ಬಂದಲ್ಲ, ಬಾಟ್ಲು ಮರ್ತು ಬಂದಿದ್ದ. ಮರ್ತು ಬಂದಿದ್ಯಾ ಅಂತ ನೆನಪಿಸೋಕ್ ಬಂದೆ. ನನ್ನ ಮಕ್ಳ ನೀನ್ ಯಾಕೆ ಬಂದೆ? ಆ ಬಾಟ್ಲ ತೂತ ಇದೆ ಅಂತ ಹೇಳಕ್ ಬಂದ. ನನ್ನ ಮಕ್ಳ ನೀ ಬಂದಿರೋದು ಹುಡುಗಿಗೋಸ್ಕರ. ಹುಡುಗಿ ನನ್ನ ಇಷ್ಟ ಪಡ್ತಾ ಇರೋದ್ ಕಣ. ನನ್ನ ಇಷ್ಟ ಪಡ್ತಾ ಇರೋದ್ ಕಣ. ನನ್ನನ್ನ ಇಷ್ಟ ಆ ಹುಡುಗಿನ ಕೇಳಂಬಾರ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಗೆಟ್ ಅಪ್. ಈ ಕಡೆ ಬಾ. ಇಲ್ಲಿ ನೀನ್ ಕೇಳು. ಮೇಡಮ್ ಮೇಡಮ್ ಬಿಡ ಬಿಡ ಏನು ಮಾಡಲ್ಲ, ಏನು ಮಾಡಲ್ಲ. ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಈಗ ಹೇಳಿ ಮೇಡಮ್, ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಹೌದಾ? ಹಲೋ ನೀ ಏಯ್ ಈ ಕಡೆ ಬರಲ್ಲ. ಹುಡುಗಿಯರು ಇಷ್ಟಪಡೋದು ನನ್ನ ಕಣ. ಹೌದಾ? ಹಲೋ ಮೇಡಮ್, ಇವ್ರನ್ನ ಇಷ್ಟಪಡ್ತೀರಾ? ನಾನು ನೋಡಿದ ತಕ್ಷಣ ಈಗಲೇ ವಾಮಿಟ್ ಮಾಡ್ತಾವಳೆ. ನಿಂಗ್ ನೋಡಿದ್ರೆ ನನಗೂ ವಾಮಿಟ್ ಬರುತ್ತೆ. ಅಷ್ಟೆಲ್ಲ ಏನಕ್ಕೆ ನೇರವಾಗ ಪ್ರಪೋಸ್ ಮಾಡೋಣ. ಮೇಡಮ್ ನನ್ನ ಇಷ್ಟ ನಾವೇ 3 ಜನ ಕಿತ್ತಾಡ್ತಾ ತಿರುಗಿ ಯಾವನು. ಸುಮ್ನೂರು. ನನ್ ಮಕ್ಳ, ಹುಡುಗನಾಗಿದ್ರೆ ಬಾಡಿಗೆ ಮನೆ ಸಿಗಲ್ಲ ಅಂತ ಹುಡುಗಿ ವೇಷ ಹಾಕೊಂಡ್ ಬಂದ್ರೆ ನನ್ನನ್ನು ಬಿಡಲ್ವಲ್ರು? ನಿಜವಾಗ್ಲೂ ಒಂದು ಗಾದೆ ಇದೆ,
ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಅಷ್ಟು ಹೇಳಿದೀನಿ. ಗಂಡ್ಸಾಗಿದ್ರೆ ಕುಡಿಯೋದನ್ನ ಬಿಡ್ರು ಅಂತ, ಅಂದ್ರೂ ಬಿಡ್ಲಿಲ್ಲ ಅಲ್ಲ ಯಾರು. ಬಟ್ ಇಡೀ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಮನಸ್ಸೆಳೆದಿದ್ದು, ಸೂರ್ಯಗೊಂಡಿದ್ದು ಅಂದ್ರೆ ಅದ್ರ ಬಗ್ಗೆ ಆ ಕಡೆ ಕೇಳ್ತೀನಿ ಆಮೇಲೆ. ಬಟ್ ಮೊದಲಿಗೆ ಗುರೂಜಿ, ಆರ್ ಯು ರೆಡಿ? ವೆರಿ ರೆಡಿ. ಅದೇನಕ್ಕೆ ಮಂಜು, ಅವನಿಗೆ ನೀವಿಬ್ರು ಪಾರ್ಟಿ ಮಾಡ್ಕೊಂಡು ಅವನಿಗೆ ಏನು ಗುಂಡು ಕೊಟ್ಟಿಲ್ಲ? ಅವನೇನು ಅಷ್ಟು ಕುಡಿಯಲ್ಲ ಸರ್, ಆಸೆ ಅಷ್ಟೇ. ನಿಜ ಕುಡಿಯಲ್ವಾ? ಕುಡಿಯೋದಿಲ್ಲ, ಸ್ನಾನ ಮಾಡ್ತೀನಿ ಅಂತ ಹೇಳು. ಇಲ್ಲ ಸರ್. ನಿಂಗ ನಿಜ ಕುಡಿತಾ ಇಲ್ವಾ? ಇಲ್ಲ ಸರ್, ಆ ಥರದ್ದೇನಿಲ್ಲ. ಓಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ನಿನ್ ಪರ್ಫಾರ್ಮೆನ್ಸ್ ತುಂಬಾ ಡಬಾದರ ಐತಿ. ಏನಾದ್ರು ಕೇಳಿಸ್ತಾ? ಡಬ್ಬಾ ತರ ಆಯ್ತು. ಸಭಾಸ್ ಅಲ್ಲ, ಡಬ್ಬಾ ತರ ಐತೆ. ಅವ್ನ ಪಾಪ ಶಾಬಾಸ್ ಅದ್ಗೌಡ. ಡೆಫಿನೆಟ್ ಆಗಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಐ ಥಿಂಕ್ ಎಲ್ಲ ನೋಡ್ತಾ ಇದ್ರಿ, ಎಲ್ಲ ಜೋರಾಗಿ ಬಿದ್ದು ನಾಗ್ತಾ ಇದ್ರು. ಎಲ್ಲಕ್ಕಿಂತ ಕುಡಿಯೋ ಪ್ಯಾಟರ್ನ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿತ್ತು. ಆ ಕಥೆನೂ ಚೆನ್ನಾಗಿತ್ತು. ಐ ಜಸ್ಟ್ ಲವ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಮ್ಮ ಬೆಳದಿಂಗಳ ಬಾಳೆ ಅವ್ರನ್ನ ಕೇಳೋಣ. ಸುಮನ್ ನಗರ್ಕರ್ ಅವರೇ. ಸೂಪರ್ ಮಜಾ ಬಂತು. ಥ್ಯಾಂಕ್ಸ್ ಥ್ಯಾಂಕ್ ಯು. ತುಂಬಾ ಎಸ್ಪೆಷಲಿ ಟೈಮಿಂಗು ತುಂಬಾ ಚೆನ್ನಾಗಿತ್ತು. ಕಾಮಿಡಿಲಂತೂ ಬೇಕಾಗಿರೋದೇ ಅದಲ್ವಾ. ಸಖತ್ ಮಜಾ ಕೊಟ್ರಿ, ಸಖತ್ತಾಗಿತ್ತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಚು, 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ, ಹೇಳೋದೇ ಬೇಕಾಗಿಲ್ಲ. ಲ್ಯಾಗ್ದಂತೂ ತುಂಬಾ ನ್ಯಾಚುರಲ್ ಆಗಿತ್ತು ಪರ್ಫಾರ್ಮೆನ್ಸ್. ಆಮೇಲೆ ನೀನು ಅಲ್ಲಿ ಕಾಲ್ ಕಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ಲಿಟ್ ಮಾಡ್ಕೊಂಡಿಲ್ಲ, ಅದಷ್ಟೇ ರಿಯಾಕ್ಷನ್. ಖಾರದ ಪುಡಿ ಹಾಕಿರೋದು ಮಗ ಅವನು. ಖಾರದ ಪುಡಿ ಅವನ ಮೇಲೆ ಒಂದು ಕತೆ ಹೇಳ್ತಾನಲ್ಲ ಮೇಡಮ್. ಬಾ, ನಾನು ನೋಡ್ತೀನಿ. ಬಾ, ಕಟ್ ಮಾಡ್ಬಿಟ್ಟು ಖಾರದ ಪುಡಿ ಹಾಕಿ ನಾನು ಒಂದ್ ಕತೆ ಹೇಳ್ತೀನಿ. ಬಾ, ಅಲ್ಲ ಯಾರ್ಕೋ ಧೀರಜ್ ಕತೆ ಹೇಳ್ತೀನಿ. ಬಾ, ಆಮೇಲೆ ಬಸ್ಸು, ಕ್ಯೂಟ್ ಬಸ್ಸು, ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ ಮಜಾ ಮಾಡಿಸಿದ್ಕೆ ಸಾಗರ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.